ಎನ್ಕೌಂಟರ್ ಮಿಸ್ ಇಲ್ಲ. ಗೈಸ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕಲೆ ಇರೋ ಹುಡುಗರಿಗೆ ಬೆಲೆ ಕೊಡ್ರಿ. ಕಲೆ ಐತೆ, ಕಲೆಗೆ ತಕ್ಕಂಗೆ ಬೆಲೆ ಇಲ್ಲ ಹುಡುಗರಿಗೆ. ಅವ್ನ ಟ್ಯಾಲೆಂಟ್ ನೋಡ್ರಿ, ಆಮೇಲೆ ಪ್ರೂವ್ ಮಾಡ್ರಿ. ಹಾಯ್ ಗೈಸ್, ವೆಲ್ಕಮ್ ಟು ಸೆಕೆಂಡ್ ಡೇ ಬ್ಲಾಗ್ಸ್. ಹೇ ಗಲ್ ಇಲ್ಲಮ್ದೇನೆ ಟ್ರೆಂಡು, ಕೇಳೋಡು ಬಜಾರಲ್ಲಿ ಈಗಲ್ದೆ ಸೌಂಡು. ಹೇ ಅಮ್ಮ, ಏನಿಲ್ಲ ಗೈಸ್, ಈಗ ಬಂದ್ಬಿಟ್ಟಿದ್ದೀವೆಲ್ಲ ಒಂದು ರೌಂಡ್ ಇದ್ದು. ನಾವು ಎದ್ದೇಳದೆ ಒಂದು 2 ಗಂಟೆ 3 ಗಂಟೆ ಆಯ್ತದೆ. ನಾನು ನಮ್ಮ ಅಣ್ಣ ಅಲ್ಲಿ ಕೂತವ್ರು ನೋಡ್ರಿ, ಬೀಂಜಾಗಳು ಅವರು. ಏ ಬೀಂಜಾ, ಬಂದೇ ಇರೋ ತಲೆ ಕೆಲ್ಸ್ಕೊಬಿಡಿರೋ. ಆಯ್ತು ನೋಡ್ರಿ, ನನ್ನ ಮಗ ಇಲ್ಲಿ ಅಂತೀವಿ ನೋಡ್ರಿ, ನಮ್ಮ ಬೇಬಿ ಆಯ್ತು ಬೇಬಿ. ಏಯ್ ಬೀಂಜಾ, ಕೆಳಗಡೆ ಕೂತ್ಕೊಂಡಿವ್ರು, ನಾನು ಸ್ನಾನ ಮಾಡೋ ಗಂಟ ಕಾಯೋದು. ಈಗ ಮಾಂಸ್ ಬೇರೆ ಬರ್ತವ್ರೆ, ಫುಲ್ ಬೇರೆ ಬಿಟ್ಟವ್ರೆ. ಲೈ ಬೀಂಜಾ. ಗೈಸ್, ಎಲ್ಲರ ಬ್ಲಾಗಲ್ಲೂ ಎಲ್ಲರೂ ಅವ್ರವ್ರ ಸೆಲೆಬ್ರಿಟಿಗಳನ್ನ ತೋರಿಸಿದ್ರೆ, ನಾನು ನಮ್ಮ ಬ್ಲಾಗಲ್ಲಿ ಒಂದು ಸ್ಪೆಷಲ್ ವ್ಯಕ್ತಿನ ತೋರಿಸ್ತೀನಿ. ಅವ್ನು ಯಾರು ಅಂತ ನಿಮ್ಗೆ ಗೊತ್ತಿರಲ್ಲ, ಆದರೆ ಅವ್ನು ಯಾವ ಥರ ಅಂತ ನಾನು ಹೇಳ್ತೀನಿ. ಏನೋ ಮಗ, ಏನೋ ಗುರಾಯಿಸ್ತಾ ಇದೆಯಾ? ಹಾಂ, ಈಗ ನೀನು ಯಾರು ಅಂತ ಹೇಳ್ಬೇಕಲ್ಲ, ಅವ್ನು ಸ್ಟೈಲ್ ಹಾಕಿ ಹೇಳ್ತೀನಿ. ಪೋಸ್ ಹಾಕೊಂದು ರ್ಯಾಪ್ ಪೋಸ್ ಹಾಕು. ಹಾಂ, ಮತ್ತೆ ನಾನು ಆ ಥರ ಹಾಕ್ಬೇಕು ನಾವು ಎಲ್ಲ ಪೋಸ್ಗಳು, ಸಾಕಂತೀಯ? ಅಚ್ಚ, ಆಮೇಲೆ ಹೇಳ್ತೀನಿ ನೋಡ್ರಿ ಅವ್ನು ಯಾರು ಅಂತ ನೀಟಾಗಿ ತೋರಿಸ್ತೀನಿ. ಹೋಗ್ತೀವಿ ಈಗ ವಿಡಿಯೋ ಶೂಟ್ಗೆ, ಅಲ್ಲೇ ತೋರಿಸ್ತೀನಿ ಏನು ಅಂತ. ಗೈಸ್, ಇವಾಗ ಎಲ್ಲರೂ ವಿಡಿಯೋ ಶೂಟ್ಗೋಸ್ಕರ ಬಂದಿದ್ದೀವಿ. ಇದು ಹೆಂಗಿದೆ ನೋಡ್ರಿ ಲೊಕೇಶನ್ನು, ಸಾಕಾಗಿದೆ ಇದನ್ನು ಲೊಕೇಶನು ನೋಡ್ರಿ. ಅಲ್ಲೆಲ್ಲ ಇದ್ದಾರೆ ನೋಡ್ರಿ ಬಾಯ್ಸು, ಎಲ್ಲರೂ ಬಂದಿದ್ದೀವಿ. ಒಳ್ಳೆ ಸ್ಪಾಟ್ ಇದಂತೂ ಗೈಸ್. ಅದೇನೋ ಗೊತ್ತಿಲ್ಲ, ನನಗಂತೂ ಗ್ರೀನರಿ ಪ್ಲೇಸಸ್ ಅಂದರೆ ಹೆವಿ ಇಷ್ಟ. ನಿಮಗೂ ಇಷ್ಟನಾ ಹೆಂಗೆ ಕಮೆಂಟ್ ಮಾಡಿರಿ. ನನಗಂತೂ ಸಕ್ಕತ್ ಇಷ್ಟ. ಮನೇಲಿ ಇದ್ದು ಬೇಜಾರಾಗ್ಬಿಟ್ರೆ ಒಬ್ಬೊಬ್ಬನೇ ಬಂದ್ಬಿಡ್ತೀನಿ. ಒಬ್ಬೊಬ್ಬನೇ ಬರೋದು ನೋಡಿ ಹುಡುಗರೆಲ್ಲ ಬಂದ್ಬಿಡ್ತಾರೆ. ಫುಲ್ಲು ಮಸ್ತಿ ಮಾಡ್ಕೊಂಡು ಜಾಲಿ ಮಾಡ್ಕೊಂಡು ಹೋಗ್ತೀವಿ ಗೈಸ್. ಇದೇ ನಮ್ಮ ಲೈಫ್ ಸ್ಟೈಲು. ಇವಾಗ ನಮ್ಮ ರ್ಯಾಪರ್ ಬೇರೆ ಒಂದು ಸಾಂಗ್ ಆಡ್ತೀನಿ ಅಂತ ಹೇಳೋನೆ, ನೋಡ್ರಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಎಲ್ಲ. ಗೈಸ್, ನನ್ನ ಜೀವನದಲ್ಲಿ ನಾನು ನನ್ನ ಬೆಸ್ಟ್ ಫ್ರೆಂಡ್ನ ತೋರಿಸೇ ಅಲ್ಲ, ಇವಾಗ ತೋರಿಸ್ತೀನಿ ನೋಡ್ರಿ. ಅವ್ನು ಹೆಂಗೆ ಅಂತಂದರೆ, ಅವನು ನಾನು 3ನೇ ಕ್ಲಾಸಿಂದ ಬಂದಿರೋದು. ತೋರಿಸಿ ನೋಡ್ರಿ, ಇಲ್ಲೇ ಅವನೇ. ಹೇಳಪ್ಪ ಸಿದ್ಧ. ಗೈಸ್, ಇವ್ನು ಹೆಂಗೆ ಗೊತ್ತಾ ಗೈಸ್, ಹೆವಿ ಇನ್ನೋಸೆಂಟು ಗೈಸ್. ಇವನಂದರೆ ನನಗೆ ಹೆವಿ ಇಷ್ಟ. ಆದರೆ ಏನು ಗೊತ್ತಾ, ಸ್ವಲ್ಪ ತಲ್ದಿಂತ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ಸಖತ್ತಾಗೆ ಇವನು ಏನು ಫರಕ್ಕಿಲ್ಲ ಅವನಿಗೆ. ಇವನು ಇನ್ನೊಬ್ಬ ಚೆನ್ನ ಅಂತ ಅವನೇ. ಇವರಿಬ್ರು ಹೆಂಗೆ ಗೊತ್ತಾ, ನಂದು 2 ಬೀಂಜ ಇದ್ದಂಗೆ. ಇವರಿಬ್ರು ಇಲ್ಲ ಅಂತಂದರೆ ನಾನು ಇರೋದೇ ಇಲ್ಲ. ಅಷ್ಟೇ. ಥ್ಯಾಂಕ್ ಯು. ನಮಗೆ ತೆಗಿಯಕ್ಕೆ ಬರಲ್ಲ, ನೀವೇ ತೆಗೆದ್ಬಿಡ್ರಿ. ಓಕೆ ಗೈಸ್, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕಲೆ ಇರೋ ಹುಡುಗರಿಗೆ ಬೆಲೆ ಕೊಡ್ರಿ. ಕಲೆ ಐತೆ, ಕಲೆಗೆ ತಕ್ಕಂಗೆ ಬೆಲೆ ಇಲ್ಲ ಹುಡುಗರಿಗೆ. ಅವ್ನ ಟ್ಯಾಲೆಂಟ್ ನೋಡ್ರಿ, ಆಮೇಲೆ ಪ್ರೂವ್ ಮಾಡ್ರಿ. ಮಸ್ತಾಗೊಂದು ಏನು ಬಿಡು ಹೇಳ್ತೀನಿ. ಟೆಂತಿಗೆ ಎಂಡ್ ಮಾಡಿದೆ, ನಾನು ಕಾಲೇಜಿಗೆ ಹೋಗಿಲ್ಲ. ಹೌದು, ಶೋಕಿ ಎಲ್ಲ ಬಿಟ್ಟು ನನ್ನ ಕಾಲ ಮೇಲೆ ನಾನೇ ನಿಂತನಲ್ಲ. ಕಷ್ಟಪಟ್ಟು ದುಡಿತೀನಿ, ಯಾವನ್ಗೂ ಕೈ ಚಾಚಲ್ಲ. ಹೇಳ್ಕೊಟ್ಟಿರೋದಿದೆ, ಯಾವನ್ಗೂ ತಲೆಬಾಗಲ್ಲ. ನಿಯತ್ತಾಗಿ ಪದವಳಿಕೆ ಮಾಡೋರಿಗೆ ಬೆಲೆ ಸಿಕ್ತಿಲ್ಲ. ಸಿಟಿನ ಟೌನ್ ಅನ್ಕೊಂಡು ಸುತ್ಯಾಗಳ ಮೇಲೆ ಹೋಗ್ತಾವ್ರಲ್ಲ. ಜೀವನದಲ್ಲಿ ಏನೇ ಬಂದ್ರು ರ್ಯಾಪ್ ಮಾಡೋದು ನಿಲ್ಸಲ್ಲ. ನಾನು ಡಿಸ್ ಮಾಡಕ್ಕಂತ ಬಂದವ್ನಿಗೆ ಎನ್ಕೌಂಟರ್ ಮಿಸ್ ಇಲ್ಲ. ನೋಡಿದ್ರಲ್ಲ ಗೈಸ್, ಯಾವ ಥರ ರ್ಯಾಪ್ ಬಿಡ್ತಾನೆ ಅಂತ. ಅವ್ರವ್ರ ಟ್ಯಾಲೆಂಟ್ ಅವ್ರ ಒಳಗಡೆನೇ ಅಡಗಿರುತ್ತೆ, ಅದನ್ನ ತೋರ್ಸ್ಕೊಳಕ್ ಆಗ್ತಾ ಇರಲ್ಲ ಅಂತಂದರೆ, ಒಂದು ಅವ್ರ ಮನೆ ಜವಾಬ್ದಾರಿ ಆಗಿರುತ್ತೆ, ಅಪ್ಪ ಅಮ್ಮನ ಕಷ್ಟ, ಅದೆಲ್ಲ ಮುಂದೆ ಇಟ್ಕೊಂಡು ಈ ಥರ ಮಾಡಬೇಕು ಅಂತ ಬೆಳಿಬೇಕು ಅಂದರೆ ತುಂಬ ಕಷ್ಟ ಗೈಸ್. ಅಂಥದ್ರಲ್ಲಿ ಅವನೊಬ್ಬ, ನಾನೊಬ್ಬ, ಎಲ್ಲರೂ ಅಂತವ್ರೆ. ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದ್ರೆ ಹಿಂಗೆ, ಏನೂ ಮಾಡೋಕ್ಕಾಗಲ್ಲ. ಸ್ಯಾಡ್ ರಿಯಾಲಿಟಿ ಗೈಸ್ ನಮ್ಮದು. ನೋಡ್ರಿ, ನಮ್ಮ ಸಿದ್ದೇಶ ವಿಡಿಯೋ ಬೇರೆ ಮಾಡ್ತಾ ಇದ್ದಾನೆ, ಯಾವುದೋ ಕಂಟೆಂಟ್ ಬೇರೆ. ಸಿದ್ಧ ಲೇ ಕೋಚ ಅದಲ್ಲ ಬೀಂಜ ಗೈಸ್, ನನ್ನ ಮೊದಲನೇ ಬೀಜ ಇವನು. ನೋಡ್ರಿ ಏನೋ ಓಕೆ ಆಗೋಯ್ತು, ಫುಲ್ ಹ್ಯಾಪಿ ಈಗ ಗೈಸ್. ಇನ್ನೊಂದು ಮಗನ ಒಬ್ಬ ನಿಮಿಷ ನಾನು ಮಾಡ್ಬೇಕಂತ ಈಗ ಅವ್ನ ಕಂಟೆಂಟಲ್ಲಿ. ಆ ಪದೇಲಿ ಕರ್ಕೊಂಡು ಕೂರ್ಸವನ, ಪದೇಲಿ ಕೂತ್ಕೊಂಡು ಹಿಂಗೆ ಕೂತ್ಕೊಂಡು ಏನೋ ಮಾಡ್ಬೇಕಂತ, ಅದೇನೋ ಹೇಳ್ತಾನಂತ, ಅದನ್ನ ನಾನು ಹೊಡಿಬೇಕಂತೆ. ಬರ್ರಿ ನೋಡ್ರಿ ಏನೇನು ಮಾಡಿಸ್ತಾರೆ ನಮ್ಮ ಕೈಲಿ. ಮಾಡ್ಬೇಕು, ಏನು ಮಾಡೋಕ್ಕಾಗಲ್ಲ. ಎಷ್ಟೇ ನಾನು ಬೀಂಜ ಅಲ್ವಾ, ಇರಲಿ. ಏಯ್ ಸಿಗರೇಟ್ ಎಲ್ಲ ಸೇದಲ್ ತೊಂಬೋಗ್. ಏಯ್ ಸುಮ್ಮರ್ಲಾ, ಬೇಡ ಸಿಗರೇಟ್ ಎಲ್ಲ ಬೇಡ. ಈಗ ನೀನು ಸೇದೋದು ಬಿಟ್ಟೇನೀಗ? ಸೇದೋದೇ ಇಲ್ಲಲೇ. ಈಗ ನನ್ನ ಸೇದಲ್ಲ ನೀನು? ಸೇದೋದಿಲ್ಲ. ಆಯ್ತು, ನೀನು ಹೆಂಗೆ ಸೇದ? ನೀನು ಸೇದ್ಲಿಕ್ಕಂದ್ರೆ ಮನೆಗೆ ಹೋಗೈತು ನೀನು. ನೋಡಮ್ಮ ಮಜಾ ಕಡಬೇಡ. ಫೋನ್ ತಂಬರ್ಲೆ. ನಿಮ್ಮ ಅಣ್ಣ ನೋಡಿದ್ರೆ ನಮಗೆ ಬೈತಲ್ಲ, ನಾನು ನಿನಗೆ ಸುಮ್ಮರ್ಲೆ ಕೊಡು. ನೀನು ಹೆಂಗೆ ಹೋಗ್ತಾ ಮನೆಗೆ ಹೋಗಿ ನೀನು? ನಿಮ್ಮ ಅಣ್ಣ ನಾನು ನಿನ್ನ ಗುಡಾಗಿರೋದು ನೋಡಿದ್ರೆ ಏರ್ತಾನೆ. ಆಯ್ತು ಹೋಗ್ಲಿ, ನೀನು ಏರ್ತಾನೆ. ಹಲೋ ಆಗ ಆ ರೋಡಿಗೆ ಬರ್ತಾ ನೋಡ್ರಿ, ಇಲ್ಲಿ ಆ ಕಡೆ ಅಡ್ಡದ ರೋಡಿಗೆ ಹೊಡೆದಾಕ್ಬಿಡ್ರಿ ಅವ್ನಿಗೆ. ಆಯ್ತು, ನನಗೇನು ಗೊತ್ತಿರೋರು ಹೆಂಗೆ ಹೊಡಿತೀವಿ ನೋಡಿರಿ ಅವ್ರಿಗೆ. ಅವ್ರು
ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ, ಸಾಯೋಣ ಅಂತ ಅನ್ಕೊಂಡವನ್ಗೂ ಬದುಕಕ್ಕೆ ಆಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಗೈಸ್ ಎಲ್ಲ ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ನಮ್ಮ ಟೀ ಅಂಗಡಿ ನೆನೆ ತೋರಿಸಿದ್ನಲ್ಲ ಬ್ಲಾಗಲ್ಲಿ, ಅದೇ ಟೀ ಅಂಗಡಿಗೆ ಬಂದಿದ್ದೀವಿ ನೋಡ್ರಿ. ಮಾವ ಹೆಂಗಿತ್ತಪ್ಪ? ಮಸ್ತಾಗಿತ್ತು ಮಸ್ತಿಲ್ಲ ನಮ್ಮ ಜೊತೆ ಇದ್ರೆಲ್ಲ ಫುಲ್ ಜಾಲಿಂತೆ ನೋಡ್ರಿ. ಇವ್ರು ನೋಡ್ರಿ ಇನ್ನ ಚಿಲ್ ಮಾಡ್ತಾವ್ರಿ ಇನ್ನ ಮಸ್ತಾಗಿ. ಏಯ್ ಸೂಪರ್ ಬಿಡ ನಿಲ್ಲೇ ಬೇರೆ ಥರ ಅನ್ಕೋ ಅಣ್ಣ. ಹೇಳಪ್ಪ ಏನು ಸಮಾಚಾರ? ಹೇಳ್ಬೇಕು, ಏನಿಲ್ಲ ಅಂದ್ರೆ ಹೆಂಗೆ ಈಗ ಬಂದಿದ್ದಿ ಎಲ್ಲ ನೋಡಿದಿ, ಹೆಂಗೆ ಅನಿಸ್ತಿ ನಿನಗೆ? ನಮ್ಮ ಜೊತೆ ಫಸ್ಟ್ ಟೈಮ್ ಬಂದಿದ್ದಿ, ಹೆಂಗೆ ಅನಿಸ್ತು ತಮ್ಮ? ನಿನಗೆ ತಮ್ಮ ಚಲೋ ಅನಿಸ್ತದಂದೆ. ಮಾವ ನೀನಂದ್ರೆ ಹೇಳೋದು ಬೇಕಲ್ಲಿ ಹೇಳ್ಬಿಟ್ಟಿದ್ದೆಲ್ಲ, ಇನ್ನೊಂದ್ಸಲ ಹೇಳ್ಬಿಟ್ಟಿರ್ಲಿ. ನಿನಗೆ ಹೆಂಗೆ ಅನ್ಪ ಇರ್ಲೇ? ಗೈಸ್ ಬಂದ್ವಿ ನೋಡ್ರಿ ನಮ್ಮ ಚಾ ಏನು ಕುಡಿತಾರ ಎಲ್ಲ ಒಡಸಲ್ಲ ಅಂದ್ರೆ ಕುಂಡಿ ಆಡ್ತೀವಿ ನಿನಗೆ ಸಿದ್ಧ. ಫಾಲೋವರ ನೀವು ಬನ್ನಿ. ಅಣ್ಣಂಗೆ ಫುಲ್ ಫ್ಯಾನ್ಸ್ ಗೈಸ್. ಬಂದಾಯ್ತು ನೋಡ್ರಿ ನಮ್ಮ ಟೀ ಸ್ಪಾಟ್ಗೆ. ಆರಾಮ ಟೀಗಿ ಕುಡಿಯೋದಿ ಒಂದ್ ರೌಂಡ್ ಎಲ್ಲಾರು. ನಮಗೆಂದೆಂದು ನಾಯಕ ನೀನೆ, ದಕ್ಷಿಣ ಧ್ರುವದ ತಾರೆಯನು, ಅಭಿಮಾನಿ ಬಳಗದ ಹೃದಯವು ನೀನೆ, ಅಂತ್ಯ ಕಾಣದ ಆಗಸ ನೀನೆ. ಗೈಸ್ ಎಲ್ಲ ಟೀ ಕುಡ್ದಾಯ್ತು, ಎಲ್ಲಾರು ಅವ್ರವ್ರ ಮನೆಗೆ ಅವ್ರವ್ರ ಕೆಲಸಗಳು ನೋಡ್ಕೊಂಡು ಹೋಗ್ತವ್ರೆ. ನಾವು ನಮ್ಗೇನು ಕೆಲಸ ಇಲ್ಲ, ನಾವು ಮನೆಗೆ ಹೋಗ್ತೀವಿ. ಮತ್ತೆ ಸಿಗೋಣ ಬ್ಲಾಗಲ್ಲಿ, ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.